ಕರಾವಳಿ ಭಾಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ದಶಿ, ದೀಪಾವಳಿ ಇಂತಹ ಪ್ರಮುಖ ಹಬ್ಬಗಳಲ್ಲಿ ಮಾಡುವ ಸಾಮಾನ್ಯ ತಿಂಡಿ ಅಂತ ಹೇಳಿದ್ರೆ ಮೂಡೆ, ಗುಂಡ ಅಥವಾ ಕೊಟ್ಟಿಗೆ ಅಂತ ಹೇಳ್ತೇವೆ. ಇವತ್ತು ನಾನು ಗುಂಡ ರೆಸಿಪಿಯನ್ನು ಮಾಡುವಂತಹ ವಿಧಾನವನ್ನು ತೋರಿಸಿಕೊಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಚೈತ್ರ ಉಡುಪಿ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಹಲಸಿನ ಹಣ್ಣಿನ ಎಲೆಯಲ್ಲಿ ಮಾಡುವ ಈ ಗುಂಡಕ್ಕೆ 4 ಎಲೆಗಳನ್ನು ಹಾಕಿ ಈ ರೀತಿ ಮುಳ್ಳಿನ ಸಹಾಯದಿಂದ ತಯಾರು ಮಾಡಿಕೊಳ್ಬೇಕಾಗ್ತದೆ. ದುಂಡಗೆ ರೂಪದಲ್ಲಿ ಕಾಣುವ ತಿಂಡಿ ಆದ ಕಾರಣ ಇದಕ್ಕೆ ಗುಂಡ ಅಂತ ಕೂಡ ಹೆಸರಿದೆ. ನಮ್ಮ ಮನೆಯಲ್ಲಿ ನಾವೇ ಈ ಎಲೆಯನ್ನು ಪೋಣಿಸ್ತೇವೆ. ಈ ರೀತಿ ಗುಂಡದ ಎಲೆ ತಯಾರಾಗಿದೆ ನೋಡಿ. ಇನ್ನು ಹಿಟ್ಟು ತಯಾರಿಗಾಗಿ ಚೆನ್ನಾಗಿ ತೊಳೆದು 4 ಗಂಟೆ ನೆನೆಸಿದಂಥ ಒಂದು 300 ಗ್ರಾಂ ಉದ್ದು ಮತ್ತು 2 ಗಂಟೆ ನೆನೆಸಿದಂಥ 1 kg ಅಕ್ಕಿಯನ್ನು ಬಳಕೆ ಮಾಡ್ತೇವೆ. ಮೊದಲಿಗೆ ಗ್ರೈಂಡರ್ಗೆ ಉದ್ದನ್ನು ಹಾಕಿ ಸುಮಾರು ಒಂದು ಅರ್ಧ ಗಂಟೆ ಚೆನ್ನಾಗಿ ಇಡ್ಲಿಯ ಹದಕ್ಕೆ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು. ನಂತರ ಅಕ್ಕಿ ಮತ್ತು ಉಪ್ಪನ್ನು ಸೇರಿಸಿಕೊಂಡು ಒಂದು 1/4 ಗಂಟೆ ರುಬ್ಬಿ ಪಾತ್ರೆಯಲ್ಲಿ ಕಲಸಿಕೊಳ್ಬೇಕು. ಈ 2 ಉದ್ದು ಮತ್ತು ಅಕ್ಕಿಯನ್ನು ಚೆನ್ನಾಗಿ ಕಲಸಿ ಒಂದು 6 ರಿಂದ 7 ಗಂಟೆ ಹುದುಗಲು ಬಿಡಬೇಕು. 6 ರಿಂದ 7 ಗಂಟೆ ನಂತರ ಇಡ್ಲಿ ಮಾಡುವಂತಹ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರ ಮೇಲೆ ಗುಂಡದ ಎಲೆಗಳನ್ನು ಒಂದೊಂದೇ ಜೋಡಿಸಿಕೊಂಡು ಅದಕ್ಕೆ ಹಿಟ್ಟನ್ನು ಹಾಕ್ತಾ ಬರಬೇಕು. ಇಲ್ಲಿ ಯಾವುದೇ ರೀತಿ ಎಣ್ಣೆಯನ್ನು ಬಳಕೆ ಮಾಡುವಂತಿಲ್ಲ. ಎಲೆಗಳಿಗೆ ಈ ಹಿಟ್ಟನ್ನು ಹಾಕ್ತಾ ಬಂದರೆ ಆಯಿತು. ಎಲ್ಲ ಎಲೆಗಳಿಗೂ ಹಿಟ್ಟನ್ನು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಒಲೆಯಲ್ಲಿ ಬೇಯಿಸಿದರೆ ರುಚಿಯಾದ ಗುಂಡ ತಯಾರಿ ಆಗ್ತದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಚಿಕನ್ ಸಾರು ಅಥವಾ ತೆಂಗಿನ ಹಾಲು. ಇಲ್ಲಿ ನಾವು ಗಣೇಶ ಹಬ್ಬಕ್ಕೆ ಮಾಡಿದ ಕಾರಣ ಅಮ್ಮ ಹೆಸರುಬೇಳೆ ಪಾಯಸ ಮಾಡಿದರು. ಆ ಪಾಯಸವನ್ನೇ ಇದಕ್ಕೆ ಹಾಕಿಕೊಟ್ಟಿದ್ದಾರೆ. ಸಿಂಪಲಾಗಿ ಮಾಡುವಂತಹ ಈ ರೆಸಿಪಿಯನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಯಾವಾಗಲೂ ಇಡ್ಲಿ ದೋಸೆ ಮಾಡುವ ಬದಲಾಗಿ ಈ ರೆಸಿಪಿಯನ್ನು ಕೂಡ ಒಂದ್ಸಲ ಮಾಡಬಹುದು. ಈ ಎಲೆಗಳು ನಾವೇ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಅಂಗಡಿಯಲ್ಲೂ ಕೂಡ ಸಿಗ್ತದೆ, ಅದನ್ನು ಕೂಡ ತಂದು ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಚೈತ್ರ ಉಡುಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.